ಜುಲೈ ಅರ್ಧ ತಿಂಗಳು ಮುಗಿದ್ರೂ ಹಾರಂಗಿ ಜಲಾಶಯ ಮಾತ್ರ ಭರ್ತಿಯಾಗಿಲ್ಲ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯ ಭರ್ತಿಯಾಗಿಲ್ಲ. ಒಟ್ಟು 8.5 ಟಿಎಂಸಿ ಸಾಮರ್ಥ್ಯ ಹೊಂದಿರುವ ಈ ಜಲಾಶಯ ಪ್ರತಿ ವರ್ಷ ಜುಲೈ ಆರಂಭದಲ್ಲೇ ಭರ್ತಿಯಾಗ್ತಾ ಇತ್ತು. ಸದ್ಯ ಜಲಾಶಯದಲ್ಲಿ ಈಗಷ್ಟೇ 4.7 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಜಲಾಶಯದ ಭರ್ತಿಗೆ ಇನ್ನೂ 12.5 ಅಡಿ ನೀರು ಬರಬೇಕಿದೆ. ಮಳೆ ಬಾರದೇ ಇರೋದ್ರಿಂದ ಜಲಾಶಯ ಭರ್ತಿ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಜಲಾಶಯದ ನೀರು ನಂಬಿ ಬೆಳೆ ಹಾಕದಂತೆ ಇತ್ತ ಡಿಸಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಮಳೆ ಬಂದಿಲ್ಲ, ಮಳೆ ಕೈ ಕೊಟ್ಟಿದೆ, ಹೀಗಾಗಿ ಬೆಳೆ ಹಾಕಬೇಡಿ ಅಂತ ಇತ್ತ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಮಲೆನಾಡು ಜಿಲ್ಲೆಯಾಗಿರುವಂತಹ ಕೊಡಗಿನಲ್ಲಿ ತೀವ್ರತರವಾಗಿ ಮಳೆಯ ಕೊರತೆ ಎದುರಾಗಿದೆ. ಪರಿಣಾಮವಾಗಿ ಜಿಲ್ಲೆಯ ಏಕೈಕ ಜಲಾಶಯ ಆಗಿರುವಂತಹ ಹಾರಂಗಿ ಇನ್ನೂ ಕೂಡ ಭರ್ತಿ ಆಗಲಿಲ್ಲ. ನೋಡ್ಬೋದು, ಜಲಾಶಯದಲ್ಲೂ ಕೂಡ ನಾವು ಇದ್ದೇವೆ. ಎಷ್ಟು ಮಟ್ಟಿಗೆ ಆ ಜಲಾಶಯದಲ್ಲಿ ನೀರು ಕಡಿಮೆ ಇದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಪ್ರತಿ ವರ್ಷ ಸಾಮಾನ್ಯವಾಗಿ ಜುಲೈ ಮಧ್ಯಭಾಗದ ಆ ಸಂದರ್ಭಕ್ಕೆ ಜಲಾಶಯ ಬಹುತೇಕ ಭರ್ತಿಯಾಗಿ ಆ ಜಲಾಶಯದಿಂದ ನೀರನ್ನು ಹೊರಗೆ ಹರಿಸಲಾಗ್ತಾ ಇದ್ದು, ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇತ್ತು. ಆದರೆ ಈ ಬಾರಿ ಜುಲೈ ತಿಂಗಳು ಮಧ್ಯಭಾಗಕ್ಕೆ ಬಂದ್ರೂ ಕೂಡ ಇನ್ನೂ ಜಲಾಶಯ ಭರ್ತಿ ಆಗಲಿಲ್ಲ. ಜಲಾಶಯ ಭರ್ತಿ ಆಗಲಿಕ್ಕೆ ಇನ್ನೂ ಕೂಡ 12ರಿಂದ 12.5 ಅಡಿ ನೀರು ಬರಬೇಕಾಗಿದೆ, ನೀರು ತುಂಬಬೇಕಾಗಿದೆ. ಆದರೂ ಮಾತ್ರ ಜಲಾಶಯ ಭರ್ತಿ ಆಗುತ್ತೆ ಅನ್ನೋಂತಹ ಸ್ಥಿತಿಯಲ್ಲಿ ಈಗ ಇರೋವಂಥದ್ದು. ಅಂದರೆ ನೋಡ್ಬೋದು, ಆ ಜಲಾಶಯದ ಏನು ಅಣೆಕಟ್ಟೆ ಭಾಗ ಇದೆ, ಅಣೆಕಟ್ಟೆಯ ಭಾಗದಲ್ಲಿ ಇನ್ನೂ ಕೂಡ ಅರ್ಧ ಹಾಗೆಯೇ ನಿಮಗೆ ಖಾಲಿಯಾಗಿ ಕಾಣುತ್ತೆ. ಅಷ್ಟು ಮಟ್ಟಿಗೆ ನೀರು ಕಡಿಮೆ ಇದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಗರಿಷ್ಠ ಮಟ್ಟ ಇದೆ 2859 ಅಡಿ, ಅಂದರೆ 8.5 TMC ಸಾಮರ್ಥ್ಯದ ಈ ಜಲಾಶಯದಲ್ಲಿ ಈಗ ಸದ್ಯಕ್ಕೆ 2847.92 ಅಡಿ ಮಾತ್ರನೇ ನೀರು ಇರೋವಂಥದ್ದು. ಅಂದರೆ ಇನ್ನೂ ಕೂಡ ಜಲಾಶಯ ಭರ್ತಿ ಆಗಲಿಕ್ಕೆ ಬರೋಬ್ಬರಿ 12.5 ಅಡಿ ನೀರು ತುಂಬಬೇಕಾಗಿದೆ. ಅಷ್ಟೊಂದು ಜಲಾಶಯ ಖಾಲಿ ಇದೆ. ಅಂದರೆ ಮುಖ್ಯವಾಗಿ ಇಲ್ಲಿಗೆ ನೀರು ಬರೋವಂಥದ್ದನ್ನೇ ಮಡಿಕೇರಿ ಭಾಗದಲ್ಲಿ ಮಳೆ ಬಂದರೆ, ಅದರಲ್ಲೂ ಕೂಡ ಮುಕ್ಕೋಡ್ಲು, ಹಮ್ಮಿಯಾಲ, ಸೂರ್ಲಬಿ ಆ ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿದ್ದೆ ಆದಲ್ಲಿ ಜಲಾಶಯಕ್ಕೆ ಉತ್ತಮವಾದಂತಹ ನೀರು ಹರಿದು ಬರುತ್ತೆ. ಸೊ ಅಂದರೆ ಒಂದು ದಿನಕ್ಕೆ ಮಿನಿಮಮ್ 15,000-17,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇತ್ತು. ಆದರೆ ಈಗ ಸದ್ಯ ಕೇವಲ 1,012 ಕ್ಯೂಸೆಕ್ ನೀರು ಮಾತ್ರನೇ ಇವತ್ತು ಹರಿದು ಬರ್ತಾ ಇದೆ. ಅಂದರೆ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಆ ಜಲಾಶಯಕ್ಕೆ ನೀರು ಬರ್ತಾ ಇದೆ. ಹೀಗಾಗಿ ಜಲಾಶಯ ಭರ್ತಿ ಆಗಲಿಕ್ಕೆ ಇನ್ನೂ ಕೂಡ 12.5 ಅಡಿ ಬಾಕಿ ನೀರು ತುಂಬಬೇಕಾಗಿದೆ. ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರು ಇದನ್ನು ನಂಬಿ ಬೆಳೆಯನ್ನು ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಬೆಳೆಗೆ ನೀರನ್ನು ಕೊಡಲಿಕ್ಕೆ ಆಗೋದಿಲ್ಲ, ಇದು ಕುಡಿಯೋ ಉದ್ದೇಶಕ್ಕಾಗಿ ಮಾತ್ರ ನೀರು ಸಂಗ್ರಹ ಆಗಿದೆ ಅನ್ನೋಂಥ ಆದೇಶವನ್ನು ಕೂಡ ಈಗಾಗಲೇ ಕೊಡಗು ಜಿಲ್ಲಾಧಿಕಾರಿಯವರು ಕೂಡ ಮಾಡಿರೋಂಥದ್ದು. ನಾವು ಏನು ಇಲ್ಲಿ ಎಲ್ಲ ನಿಂತಿದ್ದೀವಿ, ಈ ಭಾಗದಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರು ಭರ್ತಿಯಾಗಿರ್ತಿತ್ತು. ನಾವು ಯಾರು ಕೂಡ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅಷ್ಟರ ಮಟ್ಟಿಗೆ ನೀರು ತುಂಬಿರ್ತಿತ್ತು. ಆದರೆ ಈಗ ನೀರು ಖಾಲಿ ಇದೆ. ಅಂದರೆ ಇನ್ನೂ ಕೂಡ 12.5 ಅಡಿ ಖಾಲಿ ಇರೋದ್ರಿಂದ ಜಲಾಶಯ ಇನ್ನೂ ಭರ್ತಿ ಆಗಲಿಲ್ಲ ಅನ್ನೋಂಥದ್ದು. ಅಂದರೆ ಜಲಾಶಯದಲ್ಲಿ ಈಗ ಕೇವಲ 4.72 TMC ನೀರು ಮಾತ್ರನೇ ಸಂಗ್ರಹ ಆಗಿದೆ. 8.5 ಅಡಿ TMCಯಲ್ಲಿ ಇನ್ನೂ ಕೂಡ ಅರ್ಧ ಭಾಗ ಇನ್ನೂ ಕೂಡ ಭರ್ತಿ ಆಗಲಿಲ್ಲ. ಸೊ ಇದೇ ರೀತಿಯಾಗಿ ಮಳೆಯ ಕೊರತೆ ಎದುರಾದೆ ಬಹುಶಃ ಜಲಾಶಯ ಭರ್ತಿ ಆಗೋಂಥದ್ದು ಬಹುತೇಕ ಡೌಟ ಅನ್ನೋಂತಹ ಅನುಮಾನ ಕಾಡ್ತಾ ಇದೆ. ಒಟ್ಟಿನಲ್ಲಿ ಕೊಡಗಿನಲ್ಲಿ ಮಳೆಯ ತೀವ್ರ ಕೊರತೆ ಎದುರಾಗಿದೆ. ಇದು ಮುಂದಿನ ದಿನಗಳಲ್ಲಿ ಕೊಡಗಿನ ರೈತರಿಗೆ, ಹಾಗೆ ಹಾರಂಗಿ ಜಲಾಶಯವನ್ನು ನಂಬಿ ಇರುವಂತಹ ರೈತರಿಗೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.